ತಲೆ ಎತ್ತಿ ಮೆರೆದವರು ತಲೆ ತಗ್ಗಿಸಿಕೊಂಡಿದ್ದಾರೆ. ಇವತ್ತು ಎಂಥ ವಿಕ್ಟ್ರಿ ಗುರು, 56 ರನ್ನ ಭಾರಿ ಮತದ ವಿಕ್ಟ್ರಿ. ಇವತ್ತು ಪ್ರೊಡಿಕ್ಷನ್ ಸಕ್ಸಸ್ ಆಗಿದೆ. ಎಲ್ಲ ಪಕ್ಕ ಅಂತ ನಕ್ಬಿಟ್ಟಿದ್ರು. ಬೆಳಗ್ಗೆ ಪ್ರಿಡಿಕ್ಟ್ ಮಾಡ್ತಾ ಇದ್ದಂಗೆ ಕಾಮೆಂಟ್ ಸೆಕ್ಷನಲ್ಲಿ ಸನ್ರೈಸಸ್ ಸೋತ್ ಬರ್ತಾವ್ರೆ ಸನ್ರೈಸರ್ಸು. ಇವ್ರು ನೋಡ್ರೆ ಗೆದ್ದು ಹೋಯ್ತಾವ್ರೆ. ಅಲ್ಲಿ ಅನ್ಬೀಟಬಲ್ ಟೀಮ್ ಆಗಿದೆ, ಅನ್ರೆಸಿಸ್ಟಬಲ್ ಟೀಮ್ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ಇವ್ರು ಹೊಡೆದು ಬಿಡ್ತಾರಾ ಇವರಿಗೆ, ಸನ್ರೈಸರ್ಸ್ ಹೊಡೆದ್ಬಿಡ್ತಾರೆ ಇವರಿಗೆ ಅನ್ನೋ ಡೌಟ್ಗಳನ್ನೇ ಅಂದ್ಕೊಂಡಿದ್ರೆ. ಬಟ್ ಇಲ್ಲ, ನನಗೆ ಗೊತ್ತಿತ್ತು ಇವತ್ತು ಏನೋ ಒಂದು ಕಾನ್ಫಿಡೆನ್ಸ್ ಹೇಳ್ತಿದ್ದು SRH ಅವರು ಹೊಡಿತಾರೆ ಅಂತ. ಸೊ ಹಂಗೇನೆ ಹೊಡೆದಿದ್ದಾರೆ. SRH ಬ್ಯಾಟಿಂಗ್ ಆಡ್ತಾರೆ. ಬ್ಯಾಟಿಂಗ್ ಆಡ್ತು ಅಂತಂದರೆ ಅವ್ರು ಒಂದು ಹ್ಯೂಜ್ ಟಾರ್ಗೆಟ್ನ, ಅದು ಈ ಒಂದು ರಾಜೀವ್ ಗಾಂಧಿಲಿ ಆಡ್ತಾರೆ ಅಂದರೆ ಅದೊಂದು ಹ್ಯೂಜ್ ಟಾರ್ಗೆಟ್ ಹೋಗುತ್ತೆ ಅಂತ ಗೊತ್ತಿತ್ತು. ಲಾಸ್ಟ್ ಮ್ಯಾಚಲ್ಲೂ ಕೂಡ ಹ್ಯೂಜ್ ಟಾರ್ಗೆಟೇನೋ ಹೋಗಿತ್ತು. ಬಟ್ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಲಿ, ಇನ್ನೂ ಜಾಸ್ತಿ ಹೊಡಿಬೇಕಾಗಿತ್ತು, ಅಷ್ಟನ್ನ ಹೊಡಿಯೋದಕ್ಕಾಗಿಲ್ಲ. ಬಟ್ ಇವತ್ತು ಜಾಸ್ತಿ ಹೊಡಿಯೋದಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ, ಅಂದರೆ SRH ಅಂತಂದರೆ ಮಿನಿಮಮ್ ಅಂತಂದರೆ 250 ಇಟ್ಕೊತೀವಿ ನಾವು. ಯಾಕಂದರೆ ಬ್ಯಾಟಿಂಗ್ ಅಟ್ಯಾಕ್ ಆ ಥರ ಇದೆ. 250 ಅವ್ರು ಹೊಡೆದಿರೋಂಥ ಹಿಸ್ಟ್ರಿ ಕೂಡ ಅದೇ ಥರ ಇದೆ. ಲಾಸ್ಟ್ 2-3 ವರ್ಷದಿಂದ ಆಡ್ತಾ ಇರೋವಂಥ ಒಂದು ಫ್ಲೋ ನೋಡ್ತು ಅಂತಂದರೆ ಅವರು ಇಟ್ಕೊಂಬರೋ ಉದ್ದೇಶನೇ ಅದೇ. 270, 280, 300 ಆ ಥರ ಇಟ್ಕೊಂಬರ್ತಾರೆ ಅವ್ರ ಮೈಂಡ್ ಸೆಟ್ಟಲ್ಲಿ. ಸೊ ಅವ್ರಿಗೆ ಇದು ಕಮ್ಮಿನೇ ಆಯಿತು, 217 ಇದು ಕಮ್ಮಿನೇ ಆಯಿತು. ಸೊ ಈ ಒಂದು ಟಾರ್ಗೆಟ್ನ ಡಿಫೆಂಡ್ ಮಾಡ್ಕೊಬೇಕು ಅಂದರೆ ಚಾಲೆಂಜಿಂಗ್ ಆಗೇ ಇತ್ತು. ಯಾಕಂದರೆ ಲಾಸ್ಟ್ ಮ್ಯಾಚು ಕೂಡ ಆಲ್ಮೋಸ್ಟ್ ಇಷ್ಟೇ ಸ್ಕೋರ್ ಬಂದಿತ್ತು. ಬಟ್ ಅದನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ಈ ಮ್ಯಾಚು ಏನು ಸೈಕು ಡೆಬ್ಯೂಟೆಂಟ್ಸ್ಗಳು ಇಬ್ಬರೂ ಕೂಡ ಪ್ರಫುಲ್ ಜೊತೆಗೆ ಹುಸೈನು 4 ವಿಕೆಟ್ನ ತೆಗೆದುಬಿಟ್ಟು ನಜ್ಜೆ ಅಟ್ಟಿರೋದು ಇವತ್ತು ರಾಜಸ್ಥಾನದವ್ರನ್ನ. ವಾಗ್ರಪ್ಪ ಚಿನ್ನ ಅಂತ ಏನು ಗುರು ಪರ್ಫಾರ್ಮೆನ್ಸ್ ಇವತ್ತು. ಒಳ್ಳೊಳ್ಳೆ ಫೈಂಡ್ ಆಗಿರೋದು. ಬೌಲಿಂಗ್ ಅಟ್ಯಾಕ್ನ ಚೇಂಜ್ ಮಾಡಲೇಬೇಕು ಅಂತ ಅವರಿಗೆ ಗೊತ್ತಾಗೋಗ್ಬಿಟ್ಟಿತ್ತು. ನಾವು ಎಷ್ಟೇ ಹೊಡೆದ್ರೂ ಕೂಡ ಇಕ್ಕಿಸ್ಕೊಂತಾರೆ ನಮ್ಮ ಬೌಲರ್. ಈ ಅಟ್ಯಾಕ್ ಇತ್ತು ಅಂತಂದರೆ ಅಂತರ ಕಾನ್ಫಿಡೆನ್ಸ್ ಇಟ್ಬಿಟ್ಟು ಯಂಗ್ಸ್ಟರ್ಸ್ಗಳನ್ನ ಇಬ್ಬರೂ ಕೂಡ ತೊಗೊಂಬಂದಿದ್ದು. ಇಂಡಿಯನ್ ಯಂಗ್ಸ್ಟರ್ಸು ಮೆಂಚಿರೋದು ಇವತ್ತು ಹುಸೈನ್ ಜೊತೆಗೆ. ಈ ಕಡೆಯಿಂದ ಪ್ರಫುಲ್ ಏನು ಗುರು, ಪವರ್ ಪ್ಲೇಲಿ 5 ವಿಕೆಟ್ ಡಮಾರ್ ಆಗೋಗ್ಬಿಡ್ತಲ್ಲ. ಅಲ್ಲಿ ಪವರ್ ಪ್ಲೇಲಿ 5 ವಿಕೆಟ್ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. 5 for 9 ಅಲ್ಲಿ 5 for 9 5 ವಿಕೆಟ್ನ ಕಳ್ಕೊಂಡ್ರೆ 9 ರನ್ನಿಗೆ. ನಾನು RCB ರೆಕಾರ್ಡ್ 49 ಇನ್ ಥ್ರೆಟ್ ಅಂತ ಅನ್ಕೊಂಡ್ಬಿಟ್ಟಿದೆ. ಸದ್ಯಕ್ಕೆ RCB ರೆಕಾರ್ಡ್ ಬಚಾವಾಯ್ತಲ್ಲಿ. ನಿಜಾಲು 9ಕ್ಕೆ 5 ವಿಕೆಟ್ ಅಂತಂದರೆ ಇದು ಖಂಡಿತ ಇದು ಕೊಲಾಪ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ ಪರಾರ ಜೊತೆಗೆ ಜಡೇಜಾದವ್ರದ್ದು. ಸೊ ಆ ಪಾರ್ಟ್ನರ್ಶಿಪ್ ಏನಾದ್ರು ಬಿಲ್ಡ್ ಆಗಿಲ್ಲ ಅಂತಂದರೆ ಮತ್ತೆ ಏನಾದ್ರು ವಿಕೆಟ್ಗಳ ಕೊಲಾಪ್ಸ್ ಆಗಿತ್ತು ಅಂದರೆ ಖಂಡಿತ ಇದೊಂದು ಇನ್ನೂ ವರ್ಸ್ಟ್ ರೆಕಾರ್ಡ್ ಆಗಿರೋದು. 49ಗಿಂತ ಇನ್ನೂ ವರ್ಸ್ಟ್ ರೆಕಾರ್ಡ್ ಆಗಿರೋದು. ಬಟ್ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಬಟ್ RCB ಆಡೋಂಥ ವಿಕೆಟೇ ಬೇರೆ ಥರ ಇತ್ತು. 49 ಆಲ್ಔಟ್ ಆದವಲ್ಲ, ಆ ವಿಕೆಟೇ ಬೇರೆ ಥರ ಇತ್ತು. ಬಟ್ ಈ ವಿಕೆಟು ಸನ್ರೈಸ್ ಹೈದರಾಬಾದ್ ಅವರು 217 ರನ್ನ ಸಲೀಸಾಗೆ ಸಖತ್ತಾಗೇ ಆಡ್ಬಿಟ್ಟು ಹೊಡೆದಿದ್ದಾರೆ. ಇವ್ರು ನೋಡಿ ಹೆಂಗೆ 5 ವಿಕೆಟ್ನ ಕಳ್ಕೊಂಡಿದ್ದಾರೆ ಅಲ್ಲಿ ಪವರ್ ಪ್ಲೇಲೆ. 9ಕ್ಕೆ 5 ಕಳ್ಕೊಂಡಿದ್ದಾರೆ ಅಲ್ಲಿ. ಸೊ ಸೈಕ್ ಆಗೋಯ್ತು ನನಗೆ ಈ ಒಂದು ಬ್ಯಾಟಿಂಗ್ನ, ಅದು ಈ ವಿಕೆಟಲ್ಲಿ ನೋಡಿಬಿಟ್ಟು. ಸೊ ಇಲ್ಲಿ ಬ್ಯಾಟರ್ಸ್ಗಳು ಕೂಡ ತಪ್ಪು ಮಾಡಿದ್ರು ಅಂತ ಹೇಳಬೇಕು. ರಾಜಸ್ಥಾನ್ ರಾಯಲ್ಸ್ ಅವರ ಬ್ಯಾಟರ್ಸ್ ಏನಲ್ಲ ಜೆನ್ಯೂನ್ ವಿಕೆಟ್ ಟೇಕಿಂಗ್ ಬಾಲು ಏನೆಲ್ಲ ಬೋರ್ಡ್ಗಳು ಮಾಡಿಬಿಟ್ಟಿದ್ರೆ, LB ಮಾಡಿಬಿಟ್ಟಿದ್ರೆ ಅಂತ ಏನಿಲ್ಲ ಅಲ್ಲಿ. ಸೊ ಈ ಬ್ಯಾಟರ್ಸ್ಗಳ ಒಂದು ಫಾಲ್ಸ್ ಶಾರ್ಟ್ ಸೆಲೆಕ್ಷನ್ ಇಂಡ್ಯೂಸ್ ಮಾಡಿದ್ದೇನಿತ್ತು, ಇವರೇ ಇಂಡ್ಯೂಸ್ ಮಾಡಿದ್ದು. ಬಟ್ ಫಾಲ್ಸ್ ಶಾರ್ಟ್ ಸೆಲೆಕ್ಷನ್ ಇತ್ತು, ಅದೇ ಅವರಿಗೆ ಮುಳುವಾಯಿತು ಅಂತೇಳಿ. ಏನೋ ಒಂದು ಮ್ಯಾಚ್ ತಾನೇ ಮುಳುವಾಗಿರೋದು. ಯಾವ ಥರ ಫ್ಲೋ ನಡೀತಾ ಇತ್ತು ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಏನೋ ಸೋಲೋದೇ ಇಲ್ವೇನೋ ಈ ಒಂದು ಟೂರ್ನಮೆಂಟಲ್ಲಿ ನಂತರ ಇತ್ತು. ಸೋಲಿದ ಸರದಾರರ ಥರ ಹೋಗ್ತಾ ಇದ್ರು. ಇವಾಗ ಸೋಲಿದ ಸರದಾರರು ಯಾರು ಅಂದರೆ ಅದು ಪಂಜಾಬ್ ಕಿಂಗ್ಸ್ ಮಾತ್ರನೇ. ಇವ್ರಿಗೂ ಇಟ್ಟಿದ್ದಾರೆ ಗೂಟನ SRH ಅವರು. ಸೊ ಇದು ಬೇಕಾಗಿತ್ತು. ಬಾಟಮ್ ಆಫ್ ದ ಟೇಬಲ್ ಇರೋರು, ಕೆಳಗಡೆ ಇರೋವಂಥವ್ರು ಹೊಡಿಬೇಕು ಮೇಲ್ಗಡೆ ಇರೋಂಥವ್ರಿಗೆ. ಯಾವಾಗಲೇ ಮಜಾ ಟೂರ್ನಮೆಂಟಲ್ಲಿ. ಬರೀ ಇವರೇ ಗೆದ್ಕೊಂಡು ಹೋಯ್ತಾ ಇತ್ತು ಅಂತಂದರೆ ಇದು ರಾಜಸ್ಥಾನ ಪಕ್ಕ ಗೆಲ್ತಾರೆ ಬಿಡು ಅನ್ನೋ ಥರ ಇರಬಾರ್ದು. ಹೊಡಿಬೇಕು, ಕೆಳಗಡೆ ಇರೋರು ಮೇಲ್ಗಡೆ ಹೊಡಿಬೇಕು. ಅವಾಗಲೇ ಟೂರ್ನಮೆಂಟಲ್ಲಿ ಕಳೆ ಬರೋದು, ಅವಾಗಲೇ ಮಜಾ ಬರೋದು. ಸೊ ಏನು ಆಡಿದ್ರಮ್ಮ ಬ್ಯಾಟಿಂಗ್ನ ಸನ್ರೈಸ್ ಹೈದರಾಬಾದ್. ಮೊದಲನೇ ಬಾಲೇನೆ ನೋಡಿ, ಈ ಕಡೆನೂ ಮೊದಲನೇ ಬಾಲ್ ಔಟು, ಆ ಕಡೆನೂ ಮೊದಲನೇ ಬಾಲ್ ಔಟು. ಈ ಕಡೆ ವೈಭವ್ ಸೂರ್ಯವಂಶಿ ಲೆಫ್ಟ್ ಹ್ಯಾಂಡರ್ ಔಟು, ಈ ಕಡೆ ಅಭಿಷೇಕ್ ಶರ್ಮಾ ಗೋಲ್ಡನ್ ಡೆಕ್ಕು, ಅವರು ಗೋಲ್ಡನ್ ಡೆಕ್ಕು. ಸೊ ಇಬ್ಬರು ಕೂಡ ಗೋಲ್ಡನ್ ಡೆಕ್ ಆಗೋಕ್ಕೆ ಬಂದಿರು ಅಂತ ಕಾಣಿಸುತ್ತೆ. ಜೋಫರ್ ಆರ್ಚರ್ ಹಾಕಿದಂಥ ಬಾಲು, ಮೊದಲನೇ ಬಾಲು ಗೋಲ್ಡನ್ ಡೆಕ್ ಆಗಿದ್ದು. ಸೀದಾ ಕ್ಯಾಚ್ ಕೊಟ್ಟರು ಅಲ್ಲಿ. ಹಿಡ್ಕೊಳ್ತಾ ಇದ್ದಂಗೆ ಅಭಿಷೇಕ್ ಶರ್ಮಾ ಸೀದಾ ನಡ್ಕೊಂಡು ಹೋದರು. ಸೊ ಆ ಕಡೆಯಿಂದ ಈ ಕಡೆ ಅಭಿಷೇಕ್ ಶರ್ಮಾ ಮತ್ತು ಟ್ರಾವೆಸ್ ಹೆಡ್ ಏನು ಅಂಥ ಹೆವಿ ಕಾಂಟ್ರಿಬ್ಯೂಷನ್ ಬಂದಿಲ್ಲ. 18 ಬಾಲ್ಗೆ 18 ಹೊಡೆದಿದ್ದಾರೆ. ಟ್ರಾವೆಸ್ ಹೆಡ್ ಅವರು ಕೂಡ ಲಾಂಗಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಇವ್ರಿಗೆ ಯಾರಪ್ಪ ಅವ್ರಿಗೆ ಪರಾಗಣ ಅಲ್ವ ತೆಗೆದಿದ್ದು ಅವ್ರ ವಿಕೆಟು. ಸೊ ಪರಾಗು ಕೂಡ ವಿಕೆಟ್ ಬಿತ್ತಪ್ಪ ಇವತ್ತು. ಪರಾಗಣ ಯಾಕೋ ಮಿಂಚ್ತಾ ಇಲ್ಲ ಈ ಒಂದು ಟೂರ್ನಮೆಂಟಲ್ಲಿ. ಬ್ಯಾಟಿಂಗ್ ವೈಸ್ ನೋಡ್ತು ಅಂದರೆ ಬೌಲಿಂಗಲ್ಲೇ ಮಿಂಚೋ ಥರ ಕಾಣಿಸ್ತೈತೆ. ಬೌಲಿಂಗಲ್ಲೂ ಕೂಡ ವಿಕೆಟ್ ಎತ್ತಿದ್ದೇ ಇದ್ದಾರೆ. ಸೊ ಅದಾದಮೇಲೆ ತುಷಾರ್ ದೇಶಪಾಂಡೆ ಒಂದು ವಿಕೆಟ್ ಎತ್ತಿದ್ರಪ್ಪ. ಅಲ್ಲಿ ಸಖತ್ತಾಗಿ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯಿತು. ಇಶಾನ್ ಕಿಶಾನ್ ಜೊತೆಗೆ ಕ್ಲಾಸನ್ ಅವ್ರದ್ದು ಆಲ್ಮೋಸ್ಟ್ 88 ರನ್ನ ಪಾರ್ಟ್ನರ್ಶಿಪ್ಪು, ಸೈಕ್ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯಿತು. ಅಲ್ಲಿ ವಿಕೆಟ್ನ ಎತ್ತಿದವ್ರು ಬಂದ್ಬಿಟ್ಟು ಕ್ಲಾಸನ್ ಅವ್ರದ್ದು ಇವರು ತುಷಾರ್ ದೇಶಪಾಂಡೆ ಅವರು. ಬಟ್ ಇಶಾನ್ ಕಿಶಾನ್ ಹೊಡಿದಂಥ ಏಟ್ಗಳಿಂದ ಲೆಗ್ ಸೈಡ್ನ ಡಾಮಿನೇಟ್ ಮಾಡಿ ಒಂದೊಂದು 6 ಕೂಡ ಒಂಥರ ಕಣ್ಮುಂದೆ ಕಟ್ತಂಗಿದೆ ಹಂಗೇನಲ್ಲಿ. ಎಷ್ಟು 5-6 6ನ ವಾಂಚಿದ್ದಾರೆ ಇವತ್ತು. ಸಾಕಾದಾಗ ನಾನು ಇವತ್ತು ಸೆಂಚುರಿ ಬರುತ್ತೆ ಅಂತ ಹೋಪ್ ಮಾಡ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ಕೂಡ ಇವ್ರ ಮೇಲೆ ಸೆಂಚುರಿ ಹೊಡೆದಿದ್ರು.
ಸೊ ಈ ಸೀಸನ್ ಕೂಡ ಸೆಂಚುರಿ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಸಂದೀಪ್ ಶರ್ಮಾ ಅವ್ರಿಗೆ ಸ್ವಲ್ಪ ಡಿಸೀವ್ ಆಗೋಗ್ಬಿಡ್ತಾರೆ. ಸ್ವಲ್ಪ ಬಂದಂಥ ಒಂದು ಇದೇ ಮಟ್ಟಿಗೆ ಬಂದಂಥ ಬಾಲ್ನ ಮೇಲೆ ಕಳಿಸ್ಬಿಡ್ತಾರೆ. ಸೊ ಹೋಗ್ಬಿಟ್ಟು ಅವರೇ ಕ್ಯಾಚ್ ಹಿಡ್ಕೊಂತಾರೆ ಸಂದೀಪ್ ಶರ್ಮಾ ಅವರು. ಸೊ ಓಕೆ ವೆಲ್ ಆ್ಯಂಡ್ ಗುಡ್. 90 ಅಂದ್ರೆ ನೇನು ಸುಮ್ಮನೆನಾಗರು ಚಚ್ಚಿ ಹಾಕೊಂಡು ಕೆಡವಿದ್ದಾರೆ. ಸೊ ಕ್ಲಾಸನ್ನು ಕೂಡ ಮಸ್ತಾಗಿ ಆಡಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಚಚ್ಚಿದಂಥ 28 ರನ್ ಹೊಡೆದ್ರು 13 ಬಾಲಿಗೆ. ಸೈಕಾಗಿ ಕೊಟ್ಟರು. ಅವರು ಒಂಥರ ಹೊಡೆದ್ರೆ ನೋಡಿ ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ತಿಳ್ಕೊಂಬಿಟ್ಟಿದ್ದಾರೆ. ಹೆಂಗೆ ಹೊಡೋದ್ರೆ, ಯಾವ ಆ್ಯಂಗಲ್ ಹೊಡೋದ್ರೆ, ಎಷ್ಟು ಎಲಿವೇಶನ್ ಕೊಟ್ಟರೆ ಹೆಂಗೆ ಹೋಗುತ್ತೆ ಅಂತ ಸಿಕ್ಕಾಪಟ್ಟೆ ತಿಳ್ಕೊಂಬಿಟ್ಟಿದ್ದಾರೆ. ಫ್ಲಾಟಾಗೇನೆ ಹೊಡಿತಾ ಇರೋ ಸಿಕ್ಸು, ಅಂಥ ಮೇಲಕ್ಕೆಲ್ಲ ಹೊಡಿತಾ ಇರಲಿಲ್ಲ. ಸೊ ಆಮೇಲೆ ಅರೋರಾ ಅವರು ಬಂದ್ಬಿಟ್ಟು ಅವರು ಕೂಡ ಒಂದು 23 ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು 13 ಬಾಲಲ್ಲಿ. ಸೊ ಇವರಿಬ್ಬರ ಒಂದು ಡೆತ್ ಬ್ಯಾಟಿಂಗ್ ಏನಿತ್ತು ಎರಡೂ ಕೂಡ ಚೆನ್ನಾಗಿತ್ತು. ಸೊ ಆಲ್ ಓವರ್ ನೋಡ್ತು ಅಂತಂದಾಗ 217 ಹೊಡಿತಾ ಇದ್ದಂಗೆ ಈ ಕಡೆಯಿಂದ ಇದೆಲ್ಲ ಟಾರ್ಗೆಟಾ, ಇದು ರಾಜಸ್ಥಾನ್ ರಾಯಲ್ಸ್ ಅವ್ರು ಬರ್ತಾರೆ, ಜಯಸ್ವಾಲ್ ಬರ್ತಾರೆ, ಅಲ್ಲಿ ಇವ್ರು ಬರ್ತಾರೆ, ವೈಭವ್ ಸೂರ್ಯವಂಶಿ ಇಡ್ತಾರೆ ಸರಿಯಾಗಿ ಪವರ್ ಪ್ಲೇಲಿ 100 ರನ್ ಇಡ್ತಾರೆ, ಆರಾಮಾಗಿ ಚೇಸ್ ಮಾಡ್ತಾರೆ ರಾಜಸ್ಥಾನದವರು ಅನ್ನೋ ಒಂದು ಹೋಪ್ಸಲ್ಲೇ ಇದ್ದರು, ಅನ್ನೋ ಒಂದು ಭ್ರಮೆಲ್ಲೇ ಇದ್ದರು. ಬಟ್ ರಾಜಸ್ಥಾನ್ ರಾಯಲ್ಸ್ ಅವರು ವಿಕೆಟ್ನ ಅಂದರೆ ಟಾಪ್ ಆಫ್ ಥರ್ಡ್ ರನ್ ಇತ್ತು. ಆಲ್ಮೋಸ್ಟ್ 4 ಮ್ಯಾಚನ್ನು ಕೂಡ ಒಬ್ಬರಾದ್ರು ನಿಂತ್ಕೊಂಡು ಕಾಂಟ್ರಿಬ್ಯೂಟ್ ಮಾಡೋರೆ. ಇಬ್ಬರು ಕೂಡ ಆಡ್ತಾರೆ, ಬಟ್ ಒಬ್ಬರಾದ್ರು ನಿಂತ್ಕೊಂಡು ಆಡೋರು. ಬಟ್ ಈ ಮ್ಯಾಚ್ ಏನಿದೆ, ಈ ಮ್ಯಾಚ್ ಇಬ್ಬರು ಕೂಡ ಬೇಗನೆ ಔಟ್ ಆಗಿದ್ದು. ವೈಭವ್ ಸೂರ್ಯವಂಶಿ ಬಂದ ತಕ್ಷಣ ಹೊಡೆದ್ರು. ಅವರು ಕೂಡ ಇದೇ ಮಟ್ಟಿಗೆ ಹಾಕಿದ್ದು ಬಾಲು ಅಲ್ಲ, ಅದು ಸ್ವಲ್ಪ ಇಂಪ್ರೆಸ್ ಮಾಡ್ತು ಅಂತ ಹೇಳ್ಬೇಕು. ಯಾಕಂದರೆ ಟ್ಯಾಕ್ಟಿಕ್ಸ್ನ ಉಪಯೋಗಿಸ್ಬಿಟ್ಟು ಅವರೆಲ್ಲಿ ವೀಕ್ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ಎಲ್ಲಿ ವೀಕ್ ಇದ್ದಾರೆ ಅನ್ನೋದನ್ನು ನೋಡ್ಬಿಟ್ಟು ಹಾಕ್ದಂಗಿತ್ತು. ಎದೆ ಮಟ್ಟಿಗೆ ಆಗಿದಂಥ ಬಾಲ್ನ ಹೆಗ್ರಿಸೋದಕ್ಕೆ ಅಂತ ಹೋಗಿದ್ರು, ಅದನ್ನೇ 6 ಹೊಡೆಯೋಕೆ ಹೋಗ್ಬಿಟ್ಟವ್ರೆ. ಸೊ ಅಲ್ಲೇ ಕಚ್ಕೊಂಡ್ರು, ಕ್ಯಾಚ್ನ ಕೂಡ ಆರಾಮಾಗಿ ಹಿಡ್ಕೊಂಡ್ರು. ಸೊ ಪ್ರಫುಲ್ ಅವರ ಬೌಲಿಂಗ್ನ ಮೆಚ್ಕೊಬೇಕು. ಫಸ್ಟು ಮೊದಲನೇ ಓವರಲ್ಲೇ 3 ವಿಕೆಟು, ಒಂದೇ ಒಂದು ರನ್ನಿಗೆ 3 ವಿಕೆಟ್ನ ಕಳ್ಕೊಂಡಂತಹ RR ಟೀಮು ಲೈನಿಗೆ ಬರ್ತಾರೆ. ಆ ಥರ ಇತ್ತು ಗುರು ಪೋಪ್ಳಲ್ಲಿ. 5 ವಿಕೆಟ್ ಪಟ ನಂಗೆ ಬೀಳ್ತಾ ಇದ್ದಂಗೆ. ಫಸ್ಟ್ ವಿಕೆಟ್ ಇರೋದು ವೈಭವ್ ಸೂರ್ಯವಂಶಿದು, ಸೆಕೆಂಡ್ ವಿಕೆಟು ಬಂತಪ್ಪ ಅಲ್ಲಿ ತಿಲಕ್ ವರ್ಮಾ ಅಲ್ಲ, ಜೊರಾಲು. ಅವರಿಬ್ಬರು ನೋಡಿದಾಗ ಒಂದೇ ಥರ ಅನ್ಸುತ್ತೆ ನನಗೆ. ಇನ್ಸೈಡ್ ಅರ್ಜೆಂಟ್ ಬೋಲ್ಡ್, ಒನ್ ಆಫ್ ದ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳಬೇಕು. ಅದೇನು ಬೌಲರ್ನ ವಿಕೆಟ್ ಅಲ್ಲ, ಅದೇ ಹೇಳಿದ್ನಲ್ಲ, ಬ್ಯಾಟರ್ಸ್ಗಳಿಂದ ಮಿಸ್ಟೇಕ್ ಆಯಿತು ಸ್ವಲ್ಪ, ಅದರಿಂದನೇ ಇವತ್ತು ಒಂದು ಸ್ವಲ್ಪ ಸೋತಿದ್ದು ಅಂತ. ಬಟ್ ಅದು ಅನ್ಫಾರ್ಚುನೇಟ್, ಅದು ಬ್ಯಾಟರ್ಸ್ಗಳದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬೌಲರ್ ವಿಕೆಟ್ ಎತ್ತಿದ್ರು ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ ಇನ್ಸೈಡ್ ಅರ್ಜೆಂಟ್ ಬೋಲ್ಡ್ನ. ಬಟ್ ವಿಕೆಟ್ ಬಂತು ಅಷ್ಟೇ. ಪ್ರುಟೋರಿಯಸ್ಸು ಗಾನ್ ಕೇಸಲ್ಲಿ ಇಲ್ಲಿ ಸ್ಕ್ವೇರ್ ರೀಜನಲ್ಲಿ ಕ್ಯಾಚ್ ಕೊಟ್ಬಿಡ್ತಾರೆ ಅದೇ ಓವರ್ಲೇ, ನೋಡ್ಕೊಂಡು ಆಡೋದು ಇಲ್ಲ. ಅಲ್ಲಿ 2 ವಿಕೆಟ್ ಬಿದ್ದೈತೆ, ನೋಡ್ಕೊಂಡು ಆಡೋಣ ಸ್ವಲ್ಪ ಅನ್ನೋದೇನಿಲ್ಲ. ಎತ್ತಕ್ಕೆ ಹೋಗೋರಲ್ಲ ಆಗಲಿ. ಅದು ನೋಡಿ 2 ಫೀಲ್ಡ್ ರೀಚೇ ಇರ್ತಾರೆ, ಸೀದಾ ಹೋಗ್ಬಿಟ್ಟು ಹುಡಿಕೊಂಡು ಹೋಗ್ಬಿಟ್ಟು ಹೊಡೆದವ್ರು ಅಲ್ಲಿಗೇನಲ್ಲಿ. ಸೊ ಪ್ರಫುಲ್ ಅವರ ಬೌಲಿಂಗ್ನ ಮೆಚ್ಕೋಬೇಕು ಗುರು. ಇನಿಷಿಯಲಿ 4 ವಿಕೆಟು, ಈ 3 ಓವರ್ಗೆ 4 ವಿಕೆಟ್ ಎತ್ಬಿಟ್ರು. ರಿಯಾನ್ ಪರಾಗ್ ಇನ್ನೇನಲ್ಲಿ ಎಡ್ಜ್ ಆ್ಯಂಡ್ ಗಾನ್ ಆಗಿದ್ದಲ್ಲಿ 3ನೇ ಓವರಲ್ಲಿ ಎಸ್ ಆ್ಯಂಡ್ ಗಾನ್. ಸೊ ಅದೊಂದು ಸ್ವಲ್ಪ ಬ್ಯಾಟ್ರಿನ ತಪ್ಪು ಅಂತಲೇ ಹೇಳ್ಬೇಕಲ್ಲಿ. ವಿಕೆಟ್ ಟೇಕಿಂಗ್ ಬಾಲ್ ಅಂಥ ಮಟ್ಟಿಗೇನು ಇರಲಿಲ್ಲ ಅದು. ಬಟ್ ಆದರೂ ಯಶಸ್ವಿ ಜಯಸ್ವಾಲ್ ಅವರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಹುಸೇನ್ ಇಂಪ್ರೆಸ್ ಮಾಡೋದು ನನ್ನ ಪ್ರಕಾರ. ಪ್ರಫುಲ್ ಅವ್ರು ಇಂಪ್ರೆಸ್ ಮಾಡಿದ್ರೋ ಮಾಡಲಿಲ್ಲ ನನಗೆ. ಹುಸೇನ್ ಅವರು ಇಟ್ಟಿದ್ದಾರಲ್ಲ ಸ್ಲೋರ್ ಒನ್ನು, ಸ್ಲೋರ್ ಒನ್ ಇಟ್ಟಿದ್ದಾರೆ. ನನಗೊಂಥರ ಲುಂಗಿ ಇಂಗಿಡಿ ಹಾಕೋಂಥ ಸ್ಲೋರ್ ಒನ್ನೇ ನೆನಪಾಗೋಗ್ಬಿಡ್ತು. ಮುಸ್ತಫಿಜುರ್ ರೆಹಮಾನ್ ಹಾಕುವಂಥ ಸ್ಲೋರ್ ಒನ್ನೇ ನೆನಪಾಗೋಗ್ಬಿಡ್ತು ನನಗೆ. ನೋಡೋಕ್ಕೂ ಅದೇ ಥರ ಇದ್ದಾರೆ, ಆ್ಯಂಡ್ ಹಾಕೋದು ಕೂಡ ಅದೇ ಥರನೇ ಹಾಕಿದ್ರು. ಸೈಕಾಗಿ ಹಾಕಿದ್ರು ಮಾತ್ರ ಸ್ಲೋರ್ ಒನ್ಗಳನ್ನ. ಡಿಸೀವ್ ಮಾಡ್ತಾಯಿದ್ರು ನೋಡಿ. 4 ವಿಕೆಟ್ ಪ್ರಫುಲ್ಲು, 4 ವಿಕೆಟು ಹುಸೇನು. ಡೆಬ್ಯೂ ಮ್ಯಾಚಲ್ಲೇ ಇಂಪ್ಯಾಕ್ಟ್ ಪ್ಲೇಯರ್ ಆಗೋಗ್ಬಿಟ್ಟು ಇಂಪ್ಯಾಕ್ಟ್ ಮಾಡಿದ್ದು. ಏನು ಗುರು, ಏನು ಪರ್ಫಾರ್ಮೆನ್ಸ್ ಇದು. SRH ಅವರ ಬೌಲಿಂಗ್ ವೀಕು ಅಂತ ಹೇಳಿದ್ದೆ, ಬಟ್ ಬೌಲಿಂಗ್ ಚೇಂಜಸ್, ಅಲ್ಟಿಮೇಟ್ ಚೇಂಜಸ್ನ ಮಾಡ್ಕೊಂಡ್ಬಿಟ್ರು ಈ ಟೂರ್ನಮೆಂಟಲ್ಲೇ. ಅಂದರೆ ಎಲ್ಲ ಫುಲ್ ಮಿಂಚ್ಬಿಡ್ತಾರೆ ಅಂತ ಹೇಳ್ತಾಯಿಲ್ಲ, ಬಟ್ ನನಗೆ ಪ್ರಫುಲ್ ಅವ್ರು ಮಿಂಚಲೋ ನನಗೆ ಗೊತ್ತಿಲ್ಲ. ಅಂದರೆ ಸಖತ್ತಾಗಿ ವಿಕೆಟ್ ಎತ್ತಿದ್ದಾರೆ, ಈ ಮ್ಯಾಚ್ ಸಖತ್ತಾಗಿ ಆಡಿದ್ದಾರೆ. ಬಟ್ ನಿಜಾಲೋಗರು ಮೊದಲನೇ ಓವರಲ್ಲೇ 3 ವಿಕೆಟ್ ತೆಗಿಬೇಕು ಅನ್ನೋದು ಸುಮ್ಮನೆ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಹಾಕಿದರೆ. ಬಟ್ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ದು ಹುಸೈನ್ ಅವರ ಬೌಲಿಂಗು. ಏನು ಇಂಪ್ರೆಸ್ ಮಾಡಿದ್ರು ಅಂದರೆ, ಅವ್ರು ಹಾಕೋಂಥ ಎಫರ್ಟ್ ನೋಡಿ. ಬೌಲಿಂಗ್ ಮಾಡಿದರೆ ಹೋಗ್ಬಿಟ್ಟು ಫುಲ್ ಅಂದರೆ ಡೈವ್ನ ಬೇರೆ ಆಗ್ತಾಯಿದ್ದಾರೆ. ಒಂದು ಕಾಟನ್ ಬಾಲ್ ಚಾನ್ಸ್ನ ಹಿಡಿಯೋದಕ್ಕೆ ಮೇಲೋಗಿದ್ದು ಕ್ಯಾಚ್ನ ಅವರೇ ಹೋಗಿ ಹಿಡಿಯೋಕೆ ಫುಲ್ ಆ್ಯಂಡ್ ಡೈವ್ನ ಆಗ್ತಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಇಟ್ಟಿದ್ದಾರೆ, ಎಕ್ಸ್ಟ್ರಾರ್ಡಿನರಿ ಸ್ಕಿಲ್ ಇಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ರು. ಇಬ್ಬರು ಬೌಲರ್ಸ್ ಕೂಡ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ರು. ಅವರೇ 4 ವಿಕೆಟ್ ಎತ್ತಿದ್ದಾರೆ, 8 ವಿಕೆಟ್ ಎತ್ತಿದ್ರು. ಇಬ್ಬರು ಸೇರ್ಕೊಂಡೇ 8 ವಿಕೆಟ್ ಎತ್ತಿದ್ದಾರೆ ಅಲ್ಲಿ. ಆಮೇಲೆ ಇವ್ರಿಗೆ ಬೇರೆ ಬಿದ್ದಿದೆ, ಶಾನ್ ಮಾಲಿಂಗಾಗೆ ಬೇರೆ ವಿಕೆಟ್ ಬಿದ್ದಿದೆ ಅಲ್ಲಿ. ಹುಸೈನ್ ಹಾಕಿದ ಸ್ಲೋರ್ ಒನ್ಗೆ 60+ ಹೊಡೆದಂಥ ಫೆರಾರನೇ ಡಿಸೀವ್ ಆಗೋಗ್ಬಿಟ್ರು. ಸ್ಲೋರ್ ಒನ್ ಬರ್ತಾ ಇದ್ದಂಗೆ ಕಳೆದೇ ಹೋಗ್ಬಿಟ್ರಂಗೆ. ಎಲ್ಲೋಯ್ತು ಗುರು ಬಾಲು ಅನ್ನೋದರ ಶಾರ್ಟ್ ಕಂಪ್ಲೀಟೇ ಮಾಡಿಬಿಟ್ಟಿದ್ರು. ಆಮೇಲೆ ಬಂದ್ಬಿಟ್ಟು ಹೊಡಿತೈತೆ ಬಾಲಲ್ಲಿ. ಬೋಲ್ಡ್ ಆಗ್ತಾ ಇದ್ದಂಗೆ ಇನ್ನೇನಲ್ಲಿ ಬಾಟಮಲ್ಲಿರೋವಂಥವ್ರ ವಿಕೆಟ್ನು ಕೂಡ ಇವರೇ ಎಗ್ರಿಸಿದ್ರು. ಸೊ ಮ್ಯಾಚ್ ಎಲ್ಲ ಮುಗೀತು ಅಷ್ಟೇ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ತುಷಾರ್ ದೇಶಪಾಂಡೆ ಬ್ಯಾಟಿಂಗ್ ಸ್ವಲ್ಪ ಮೆಚ್ಕೊಬೇಕು. ಯಾಕಂದರೆ ಸ್ವಲ್ಪ ಕ್ಲಾಸ್ ತೋರಿಸಿದ್ರು ಕೂಡ 6ಗಳನ್ನೆಲ್ಲ ಇಟ್ಬಿಟ್ಟು. ನಾನು ಆಲ್ರೌಂಡ್ರಾಗಿ ಕನ್ಸಿಡರ್ ಮಾಡಿ, ನಮ್ಮದು ಬ್ಯಾಟಿಂಗ್ ಡೆಪ್ತ್ ಇದೆ, ನನ್ನ ಸಿಲಿಯಾಗಿ ಕನ್ಸಿಡರ್ ಮಾಡಿಬಿಡಿ ಅಂತ ಅವರು ಕೂಡ ಹೊಡೆದ್ಬಿಟ್ಟು ಸ್ವಲ್ಪ ತೋರಿಸಿದ್ರು.
ಅದು ಬಿಡ್ತು ಅಂತಂದರೆ ಅದೇ ಜಡೇಜಾ ಅವ್ರನ್ನ ಸ್ವಲ್ಪ ಮೆಚ್ಕೊಬೇಕು. ಬಟ್ ಜಡೇಜಾ ವಾಕ್ ಮಾಡ್ಬೋದಾಗಿತ್ತು, ಅವ್ರಿಗೆ ಗೊತ್ತಿತ್ತು ಎಡ್ಜ್ ಆಯಿತು ಅಂತ. ಅವರು ಇಲ್ಲಾಗರೋ ನಾನೇನಕ್ಕೆ ವಾಕ್ ಮಾಡಲಿ, ನೀವು DRS ತಗೊಳ್ರೆ ಮೀಕೊಂಡು ಅಂತ ನಿಂತ್ಕೊಂಡಿದ್ರು. ಅವ್ರ ವಿಕೆಟ್ ಇವರಲ್ವ ಆಯ್ತಿದ್ದು, ಸಾರಿ ಇವರು ಇಶಾನ್ ಮಾಲಿಂಗ್ ಅವರಲ್ವ ಆಯ್ತಿದ್ದು. ಸೊ ಇನ್ನೇನಪ್ಪ, ಇವತ್ತು ತಲೆ ಎತ್ತಿ ಮೆರೆದವರು ತಲೆ ತಗ್ಗಿಸಿಕೊಂಡಿದ್ದಾರೆ ಅಂತ ಹೇಳಬೇಕು. ಏನು ಎವ್ರಿಡೇಸ್ ನೋಡಿ ಸಂಡೇ ಆಗಂಗೆ ಎಲ್ಲ ದಿನ ಇವರ್ಯಾರು ಗೆಲ್ಲಬೇಕು, ಇವರೇ ರುಬ್ಬಬೇಕು. RCBನೇ ಒಂದು ಮ್ಯಾಚ್ ಸೋದ್ರಪ್ಪ, ಏನು ಇವರೇನು ದೊಡ್ಡ ಇದಾ ಅಲ್ಲಿ ಸೋತಿದ್ದಾರೆ ನೋಡಿ. ಇಲ್ಲಿ RCBಗಿಂತ ಸೈಕಾಗಿರೋಂಥ ಟೀಮು ಈ ಟೂರ್ನಮೆಂಟಲ್ಲೇ ಇಲ್ಲ. ನಾನು ಇದನ್ನು ಯಾವತ್ತೂ ಕೂಡ ಹೇಳ್ತೀನಿ. ಬೇಕಾದರೆ ನೋಡಿ, ಇವರು ಸೈಕ್ ಟೀಮ್ ಇವ್ರ ಥರ ಟೀಮ್ ಇಲ್ಲ ಅಂತ ಮಾತಾಡ್ತಿಲ್ಲ, ಇವರು ಕೂಡ ಸೋತಿದ್ದಾರಲ್ಲ. ಏನು ಹೇಳೋದಕ್ಕಾಗೋದಿಲ್ಲ. ಕೆಳಗಡೆ ಅವರು ಮೇಲ್ಗಡೆ ಹೊಡಿತಾರೆ, ಮೇಲ್ಗಡೆ ಅವರು ಕೆಳಗಡೆ ಹೊಡಿತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಇದು IPL, ಎಲ್ಲನೂ ಆಗುತ್ತೆ IPL ಅಲ್ಲಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನಿಸ್ತೀವಿ ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಹಾಕಿ.